ಅವ್ಯವಸ್ಥೆಯ ಅಗರವಾಗ್ತಾ ಇದೆ ಚಿಕ್ಕನಾಯಕನಹಳ್ಳಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ. ರಾತ್ರಿ ವೇಳೆ ಬೆಳಕಿಲ್ಲದೆ ಸಂಚರಿಸುವ ಪ್ರಯಾಣಿಕರ ಪರದಾಟ. ಶಾಸಕರು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಅಂದ್ರೆ ಪ್ರತಿನಿತ್ಯ ಸವಾರರು ಪ್ರಯಾಣಿಕರು ಸಂಚರಿಸುತ್ತಾರೆ. ಇಂತಹ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವುದು ಕೆಎಸ್ಆರ್ಟಿಸಿ ಅಧಿಕಾರಿಗಳ ಕರ್ತವ್ಯ. ಆದರೆ ಇಲ್ಲೊಂದು ಕಡೆ ಕತ್ತಲಾದ್ರೆ ಸಾಕು, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬೆಳಕಿಲ್ಲದೆ ಜನರು ಪರದಾಡ್ತಿದ್ದಾರೆ. ಜೊತೆಗೆ ಕೂರಲು ಕುರ್ಚಿಗಳಿಲ್ಲದೆ ಜನರು ಗಂಟೆ ಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ದುಸ್ಥಿತಿ ಇರೋದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಹಲವಾರು ಘಟಾನುಘಟಿ ನಾಯಕರನ್ನ ಹೊಂದಿರುವ ತಾಲೂಕಾಗಿದೆ. ಇಂತಹ ತಾಲೂಕಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ರಾತ್ರಿಯಾದರೆ ಕತ್ತಲು ಕವಿದು ಜನರು ಬಸ್ ನಿಲ್ದಾಣದ ಕಡೆ ಮುಖ ಮಾಡಿ ಕೂಡ ನೋಡಲು ಸಾಧ್ಯವಾಗ್ತಾ ಇಲ್ಲ. ಇನ್ನು ಬೆಳಕಿದ್ದಾಗಲೇ ದರೋಡೆಯಂತಹ ಪ್ರಕರಣಗಳು ನಡೆಯುವಂತಹ ಈ ಕಾಲದಲ್ಲಿ ಕತ್ತಲಲ್ಲಿ ಜನರು ಹೇಗೆ ಪ್ರಯಾಣಿಸ್ತಾರೆ ಅನ್ನೋ ಹಾಗಾಗಿದೆ. ರಾತ್ರಿಯ ಕತ್ತಲಲ್ಲಿಯೇ ಕೂತು ಗಂಟೆಗಟ್ಟಲೆ ಬಸ್ಗಳಿಗೆ ಕಾಯಬೇಕು. ಕತ್ತಲಿನ ಭಯ ಒಂದ್ ಕಡೆಯಾದ್ರೆ ಪ್ರಯಾಣಿಕರಿಗೆ ಕೂರಲು ಕುರ್ಚಿಗಳ ವ್ಯವಸ್ಥೆ ಇಲ್ಲ ಅಂತ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ಚಿಕ್ಕನಾಯಕನಹಳ್ಳಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡು. ದಿನ ಎಷ್ಟೋ ದಿನಗಳಿಂದ ಹೇಳ್ತಾನೆ ಇದ್ದೀವಿ, ಒಂದು ಲೈಟ್ ಹಾಕ್ಸಿಲ್ಲ. ಕತ್ಲೆ, ಅಮಾಸೆ ಕತ್ಲೆ ಐತೆ, ಡೈಲಿ ನೋಡ್ತೀವಿ ಅಮಾಸೆ ಕತ್ಲೆ. ಆಮೇಲೆ ಕುರ್ಚಿಗಳು ಇಲ್ಲ ಸರಿಯಾದ. ಆಮೇಲೆ ಬಂದರಿಗೆ ಪ್ರಯಾಣಿಕರಿಗೆ ಒಂದು ಆಸನದ ವ್ಯವಸ್ಥೆ ಇಲ್ಲ. ಮತ್ತು ಇವುಗಳೆಲ್ಲ ಫುಲ್ಲು ಗಾಡಿ ನಿಲ್ಲಿಸೋದ್ರೆ ಪಕ್ಕಪಕ್ಕಕ್ಕೆ ನಿಲ್ಲಿಸಿ ಎಲ್ಲ ಕ್ರಾಶ್ ಆಗ್ತವೆ. ಅದ್ರದ್ದು ವ್ಯವಸ್ಥೆ ಸರಿಗಿಲ್ಲ. ಮತ್ತು ಯಾವುದೇ ಆಯಿತು ನೈಟು ಪ್ರಯಾಣಿಕರೆಲ್ಲ ಬರ್ತಾರೆ, ಅವ್ರಿಗೂ ಕತ್ಲೆ, ಲಗೇಜ್ ಇಳಿಸೋದು ಮಾಡೋದು ಅದು ಇದು ಫುಲ್ಲು ಕತ್ಲೆ ಆಗುತ್ತೆ. ಏನು ಎಲ್ಲ ಫುಲ್ ತೊಂದರೆ. ಮತ್ತು ಕುತ್ಕೊಳ್ಳೋಕ್ಕೆ ಒಂದು, ಮತ್ತು ಗಾಡಿಗಳ ವ್ಯವಸ್ಥೆ ಒಂದು, ಲೈಟಿಂದು ಒಂದು ಐ ಮಾಸ್ಕ್ ಹಾಕಿ ಕೊಡಲೇಬೇಕು. ಇಲ್ಲ ಅಂದರೆ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಫುಲ್ ಕತ್ಲೆ ಆಗಿದೆ. ಇನ್ನು ನಿಲ್ದಾಣದಲ್ಲಿ 2 ಪ್ಲಾಟ್ಫಾರ್ಮ್ಗಳಿದ್ದು ಪಾರ್ಕಿಂಗ್ ಸ್ಥಳ, ಶೌಚಾಲಯ ಸಮೀಪದ ಭಾಗದಲ್ಲಿ ಹಾಗೂ ಹಿಂಭಾಗದ ಪ್ಲಾಟ್ಫಾರ್ಮ್ಗಳಲ್ಲಿ ಸಂಪೂರ್ಣ ಕತ್ತಲು ಆವರಿಸಿರುತ್ತೆ. ನಿಲ್ದಾಣದ ಮೇಲ್ಚಾವಣಿ ಮೇಲೆ ಹೈಮಾಸ್ಕ್ ದೀಪವಿದ್ದು ಅದು ಕೆಟ್ಟೋಗಿದೆ. ಪ್ಲಾಟ್ಫಾರ್ಮ್ನಲ್ಲಿ ರಾತ್ರಿ ವೇಳೆ ಬಸ್ಗಾಗಿ ಕಾದು ನಿಲ್ಲುವವರಿಗೆ, ಮುಖ್ಯವಾಗಿ ಮಹಿಳೆಯರು ಜೀವ ಭಯದಲ್ಲಿಯೇ ನಿಲ್ಲುವಂತಾಗಿದೆ. ಇತ್ತ ಅಲ್ಲಿರುವ ಶೌಚಾಲಯಗಳು ಕೂಡ ಸ್ವಚ್ಛತೆ ಇಲ್ಲದೆ ಸೊರಗ್ತಾ ಇದೆ. ನಮಸ್ಕಾರ. ಚಿಕ್ಕನಾಯಕನಹಳ್ಳಿ ಕೆಎಸ್ಆರ್ಟಿಸಿ ನಿಲ್ದಾಣದ ಭಾಗದ ಕತೆ ಹೇಗಾಗಿದೆ ಅಂದರೆ, ನಿಜಕ್ಕೂ ಕೂಡ 6 ಗಂಟೆ ಮೇಲೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಿಲ್ದಾಣಕ್ಕೆ ಏನಾರು ಹೋಗಬೇಕು ಅಂದರೆ ಯಾವ್ದಾರ ಕಗ್ಗತ್ತಲ ಕಾಡಿಗೆ ಹೋಗ್ಬೇಕು, ಆ ರೀತಿಯಾಗಿದೆ. ಈ ಶೆಟ್ಟಿಕೆರೆ ಗೇಟಲ್ಲಿ ಐ ಮಾಸ್ಕ್ ಇದೆ, ಯಾವುದೇ ಕಾರಣದಿಂದಲೂ ಐ ಮಾಸ್ಕ್ ಒತ್ತೋದೇ ಇಲ್ಲ. 2 ದಿವಸ ಒತ್ತುತ್ತೆ, 2 ದಿವಸ ಬರುತ್ತೆ. ಯಾವ್ದಾರು ಜಾತ್ರೆ ಪಾತ್ರೆಗಳು ಒತ್ತುತ್ತೆ, ಮೇಲೆ ಬಿಡುತ್ತೆ. ನಾವು ಆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಯಾವ್ದಾರು ನೈಟ್ ಹೋಗೋಂಥದ್ದು, ಬೆಂಗಳೂರು ಕಡೆಗೆ ಹೋಗೋವಂಥದ್ದು, ಆಮೇಲೆ ತಿರ್ಗಾ ಬೆಂಗಳೂರು, ತುಮಕೂರು, ಮೈಸೂರು, ಬಳ್ಳಾರಿ ಕಡೆಗೆ ತುಂಬ ಹೆಣ್ಮಕ್ಳು ಬರ್ತಾರೆ, ಉಳಿಯಾರು, ಹೊಸದುರ್ಗ ಭಾಗಕ್ಕೆ ಹೋಗೋದು. ಅವ್ರಿಗೆಲ್ಲರಿಗೂ ಕೂಡ ಅದರೊಳಗೆ ಹೋಗಬೇಕು ಅಂದರೆ ಭಯದ ವಾತಾವರಣ, ಕಗ್ಗತ್ತಲೆ ಕಾಡು. ಆ ಹೋಟ್ಲ್ ಮುಂದೆ ಒಂದೇ ಒಂದು ಲೈಟ್ ಬಿಟ್ಟರೆ ಇನ್ಯಾವ ಲೈಟು ಗೊತ್ತಲ್ಲ, ಇಂಥ ಪರಿಸ್ಥಿತಿ ಬಂದಿತ್ತು ಒಂದು. ಆಮೇಲೆ 8 ಗಂಟೆ 7:15 ಆದಮೇಲೆ ಆ ಬಾತ್ರೂಮ್ನ ಬಾಗಿಲಾಗ್ತಾರೆ, ಅಲ್ಲಿ ಎಲ್ಲೂ ಕೂಡ ಶೌಚಾಲಯದ ವ್ಯವಸ್ಥೆ ಇಲ್ಲ ನಿಜಕ್ಕೂ ಕೂಡ. ಆಮೇಲೆ ಬೈಕ್ ಆ ಪಾರ್ಕಿಂಗಲ್ಲಿ ಎಲ್ಲಿ ಬೇಕು ಅಲ್ಲೇ ನಿಲ್ಲಿಸೋಂಥದ್ದು, ಬೈಕ್ ಪಾರ್ಕಿಂಗ್ ಎಷ್ಟು ಬೇಕು ಅಷ್ಟೇ ಹಣ ವಸೂಲು ಮಾಡೋಂಥ. ಈ ರೀತಿಯಾಗಿ ಈ ಎಂಟ್ರಿ ಆಗತ್ತಲ್ಲೂ ತಿರುಗಿ ಹೊರಗಡೆ ಹೋಗೋತ್ತಲ್ಲೂ ಕೂಡ ಎಷ್ಟೋ ಆಕ್ಸಿಡೆಂಟ್ಗಳಾಗಿದೆ ಸಂಜೆ ಮಟ್ಟಿಗೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೂಡಲೇ ಇದನ್ನು ಕೇರ್ ತೊಗೊಂಡು ದಯಮಾಡಿ ಮಾಡಿಕೊಡ್ಬೇಕು. ಅದು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡು ಅಂತ ಯಾವತ್ತೂ ಕಾಣ್ತಲೇ ಇಲ್ಲ. ಯಾವುದೋ ಕಗ್ಗತ್ತಲೆ ಕಾಡು ಕಂಡಂಗೆ ಕಾಣ್ತೈತೆ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾಯಿತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು? ಯಾಕೆ ಇವರೆಲ್ಲ ಇಷ್ಟೊಂದು ಮೌನ ವಹಿಸೋರು ನಿಜಕ್ಕೂ ಕೂಡ ಗೊತ್ತಿಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ಕೊಡ್ತಿದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದ್ರ ವಿರುದ್ಧ ದೊಡ್ಡ ಹೋರಾಟ. ಇಂಥ ಅನ್ಯಾಯಗಳು, ಸಮಸ್ಯೆಗಳ ಸರಮಾಲೆ ಆಗೋಗ್ಬಿಟ್ಟಿದೆ. ಇಡೀ ಬಸ್ ನಿಲ್ದಾಣದಲ್ಲಿ ಕೇವಲ 4 ವಿದ್ಯುತ್ ದೀಪಗಳಿವೆ. ಹೋಟೆಲ್ ಜಾಗ, ಟಿಸಿ ರೂಮ್ನ ಸಮೀಪ ಮಾತ್ರ ಬೆಳಕು ಬರುತ್ತೆ. ಮುಖ್ಯವಾಗಿ ನಿಲ್ದಾಣದ ಆವರಣದಲ್ಲಿ ಆಗಮನ ನಿರ್ಗಮನ ಸ್ಥಳದಲ್ಲಿ ಕತ್ತಲು ಆವರಿಸಿಕೊಳ್ತಾ ಇದೆ. ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಇಲ್ಲಿ ಸರಿಯಾದ ಬೆಳಕಿನ ವ್ಯವಸ್ಥೆ ಮಾಡಬೇಕಾದ ಅಗತ್ಯವಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಪ್ರಯಾಣಿಕರ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ,
ಚಿಕ್ಕನಾಯಕನಹಳ್ಳಿ.